ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ
ಧಕ್ಕೆ ಆಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ. ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ. ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಪ್ರತೀಕಾರದ ಕ್ರಮವಾಗಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಮೋದಿ ರಾಜತಾಂತ್ರಿಕ ಸ್ಟ್ರೈಕ್. ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಲಾಗಿದೆ. ಭಾರತದ ವಿರುದ್ಧ ಮತ್ತೆ ಬಾಲ ಬಿಚ್ಚಿದ ಪಾಕ್ ಪ್ರಧಾನಿ. ಭಾರತ ನೀರು ನಿಲ್ಲಿಸಿದ್ರೆ ರಕ್ತಪಾತ ಆಗೋದು ಫಿಕ್ಸ್ ಅಂತೆ. ಏನ್ ರಕ್ತಪಾತ ಮಾಡ್ತಾರೋ, ನಾವು ಸೇನೆಯಿಂದ ಉತ್ತರ ನೀಡ್ತೇವೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಫಸ್ಟ್ ರಿಯಾಕ್ಷನ್, ನಾವು ಸೇನೆಯಿಂದ ಉತ್ತರ ಕೊಡ್ತೀವಿ ಅಂತ.
ರಾಜತಾಂತ್ರಿಕವಾದ ಹೊಡೆತವನ್ನ ಭಾರತ ಕೊಟ್ಟಿದೆ. ಆಲ್ರೆಡಿ ಸಿಂಧೂ ನದಿಯ ನೀರನ್ನ ಬಂದ್ ಮಾಡಿ ಭಾರತದ ಸಾರ್ವಭೌಮತೆಗೆ ಧಕ್ಕೆಯಾಗುವಂತಹ, ಭಾರತದ ಭದ್ರತೆಗೆ ಧಕ್ಕೆಯಾಗುವಂತಹ ಪಾಕಿಸ್ತಾನದ ನಡೆಯನ್ನ ಖಂಡಿಸಿ ದೇಶಾದ್ಯಂತ ಆಕ್ರೋಶ ವ್ಯಕ್ತಪಡಿಸಿದೆ.